ಹಲೋ ಎವ್ರಿವನ್, ನಾನಿವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೇನೆ. ನಮ್ಮ ಮಂಗಳೂರು ಸ್ಟೈಲ್ ಸಜ್ಜಿಗೆ ರೊಟ್ಟಿ. ಸಜ್ಜಿಗೆ ಅಂದರೆ ರವೆ, ಬಾಂಬೆ ರವೆ, ತಿನ್ ರವೆ ಬರುತ್ತಲ್ಲ, ಅದರಲ್ಲಿ ಹೇಗೆ ಸಜ್ಜಿಗೆ ರೊಟ್ಟಿ ಮಾಡೋದಂತ. ಇದು ಜಸ್ಟ್ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲ ನೈಟ್ ಡಿನ್ನರ್ಗೂ ಪ್ರಿಫರ್ ಮಾಡ್ಕೋಬೋದು. ನೀವು ಹೇಗೆ ಯೂಸ್ ಮಾಡ್ತೀರಾ ಆ ಥರ ಮಧ್ಯಾಹ್ನಕ್ಕೂ ಊಟಕ್ಕೂ ಯೂಸ್ ಮಾಡ್ಬೋದು. ಇದರ ಸೈಡಲ್ಲಿ ನಮಗೆ ಚಟ್ನಿ, ಅಲ್ಲಿ ನಾನ್ ವೆಜ್ ತಿನ್ನುವವರು ಚಿಕನ್ ಡ್ರೈ ಐಟಮ್ ಏನಾದರೂ ಯೂಸ್ ಮಾಡ್ಬೋದು, ಅಲ್ಲ ವೆಜ್ ಅವರಿಗೆ ವೆಜಿಟೇಬಲ್ ಕರಿ ಆ ಥರ ಯೂಸ್ ಮಾಡಿ ಮಾಡ್ಕೋಬೋದು. ಇಟ್ ಟೇಕ್ಸ್ ಓನ್ಲಿ 10 minutes ಟು ಪ್ರಿಪೇರ್ ಸಜ್ಜಿಗೆ ರೊಟ್ಟಿ, ಆಯಿತಾ. ಇದು ವೆಯ್ಟ್ ಲಾಸ್ಗೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ. ಬಿಕಾಸ್ ನಮಗೆ ರವೆ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ, ಮತ್ತು ಇದರಲ್ಲಿ ತುಂಬ ಫೈಬರ್ ಇರುತ್ತೆ. ಸೊ ನಿಮಗೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ. ಟ್ರೈ ಮಾಡಿ, ಡೆಫಿನೆಟ್ಲಿ ಹೇಳಿ. ಇದು ಜಸ್ಟ್ ನನಗೆ ವ್ಯೂಸ್ ಬರಲಿ ಅಂತಲ್ಲ, ಟ್ರೈ ಮಾಡಿ ಹೇಳಿ. ನಾನು ಟ್ರೈ ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಇರುತ್ತೆ, ಬಿಸಿ ಬಿಸಿ ತಿನ್ನಬೇಕಷ್ಟೇ. ಟ್ರೈ ಮಾಡಿ ನೋಡಿ. ಇದು ಔಟ್ಸೈಡ್ ನೋಡಿ, ನಮ್ಮ ಈಗ ನಾವು ಸೌದಿಯಲ್ಲಿರೋದು, ತೈಫಲ್ಲಿ. ಔಟ್ಸೈಡ್ ಟೆಂಪರೇಚರ್ 35-40 ಡಿಗ್ರಿ ಇದೆ, ಆಯಿತಾ. ಇದು ನೋಡಿ, ಇವಾಗ ಓಪನ್ ಕಾಫಿ ಡೇ ಆಯಿತಾ. ಸೌದಿಯಲ್ಲಿ ಫೇಮಸ್ ಕಾಫಿ ಡೇ ಅಂದರೆ. ಸಜ್ಜಿಗೆ ರೊಟ್ಟಿ ಮಾಡೋಕ್ಕೆ ನಮಗೆ ಫಸ್ಟಾಗಿ ರವೆ ಬೇಕು, ಮತ್ತು ನೀರು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಗ್ರೇಟೆಡ್ ಕ್ಯಾರೆಟ್, ಜಿಂಜರು ಕುಟ್ಟಿದ್ದು, ಮತ್ತು ಆನಿಯನ್ ಕಟ್ ಮಾಡಿದ್ದು, ಮತ್ತು ಹಸಿಮೆಣಸು, ಮತ್ತು ಕರಿ ಲೀವ್ಸ್, ಮತ್ತು ನೀವು ಇಲ್ಲಿ ತೆಂಗಿನಕಾಯಿ ತುರಿದಿದ್ದು, ಮತ್ತು ಇಲ್ಲಿ ನಾನು ಹಿಂಗು ತೊಗೊಂಡಿದ್ದೇನೆ, ಆಯಿತಾ. ಆಗಿದ್ಮೇಲೆ ಸ್ವಲ್ಪ ಜೀರಿಗೆ, ಇಷ್ಟೇ ಐಟಮ್ ಬೇಕು. ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಎಡಿಷ್ನಲ್ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ನಾನಿದು ಇಲ್ಲಿ ಈಸ್ಟರ್ನವ್ರದ್ದು ಉಪ್ಮಾ ರವೆ ತೊಗೊಂಡಿದ್ದೀನಿ, ಸಪೋರ್ ಇದೆ. ನೀವು ಬಾಂಬೆ ರವೆ ನಾರ್ಮಲ್ ಯಾವ್ದು ಬೇಕಾದ್ರೂ ತೊಗೋಬೋದು. ಸೊ ಇಲ್ಲಿ ನಾನಿವಾಗ ಮಾಡೋದು 3 ಜನಕ್ಕೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಯೂಸ್ ಮಾಡ್ತೀನಿ. ಮ್ಯಾಕ್ಸ್ ತುಂಬ ಏನು ಬೇಡ, 1 ಬೌಲ್ ರವೆ ತೊಗೋಬೋದು ನೀವು. ನಾನು ಅಂದಾಜಿಗೆ ಹಾಕ್ತಾ ಇದ್ದೇನೆ ರವೆ. ನೋಡಿ, ಈ ಥರ ಸಪೂರ ಇದ್ದಿದ್ದು ರವೆ, ಆಯಿತಾ. 3 ಜನಕ್ಕೆ ನಾನು ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀನಿ ರವೆ. ನೆಕ್ಸ್ಟ್ ಇದಕ್ಕೆ ಎಲ್ಲ ನಾನು ಕಟ್ ಮಾಡಿಟ್ಟಿದ್ದೇನಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡೋದು ಅಷ್ಟೇ. ನೆಕ್ಸ್ಟು ತೆಂಗಿನಕಾಯಿ ಹಾಕಿ ತುರಿದಿದ್ದು, ನಾನು 2 ಸ್ಪೂನ್ ಅಷ್ಟು ತೆಂಗಿನಕಾಯಿ. ಆ ಟೇಸ್ಟ್ ಬರುತ್ತೆ. ಕೆಲವರು ಬೆಲ್ಲನೂ ಆ್ಯಡ್ ಮಾಡ್ತಾರೆ. ನಿಮಗೆ ಬೆಲ್ಲ ಬೇಕಾದರೂ, ಸ್ವಲ್ಪ ಸ್ವೀಟ್ ಬೇಕಾದರೆ ಹಾಕಿ. ನಾನು ಬೆಲ್ಲ ಹಾಕೋದಿಲ್ಲ, ಬಿಕಾಸ್ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಒಂದು 1/2 ಟೀ ಸ್ಪೂನ್ ಅಷ್ಟು, ಮತ್ತು ಉಪ್ಪು, ಮತ್ತೆಲ್ಲ ಅದು ಕಟ್ ಮಾಡಿದ್ದೆಲ್ಲ ಮಿಕ್ಸ್ ಮಾಡಿ, ಮತ್ತು ಅಸೋಫಟಿಟಾ, ಆಯಿತಾ. ಇದು ಹಿಂಗು. ಇದು ನಿಮಗೆ ಕೆಲವರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ದವರಿಗೆ ಇದು ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಆಗಿದ್ಮೇಲೆ ನಾನು ಇವಾಗ ಉಪ್ಪು ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು ಬೇಕಾದರೆ. ನಿಮಗೆ ಯಾವುದು ಕ್ಯಾಬೇಜ್ ಇದ್ದರೆ ಕ್ಯಾಬೇಜು ತುಂಬ ಒಳ್ಳೆಯದು ಫೈಬರ್ಗೆ. ಕ್ಯಾಬೇಜ್, ಮತ್ತು ನೀವು ಪನೀರ್, ಯಾವ ವೆಜಿಟೇಬಲ್ ಬೇಕಾದರೂ ಹಾಕೋಬೋದು, ಮಶ್ರೂಮ್ ಎಲ್ಲ ನಿಮ್ಗೆ ಇಷ್ಟ. ಇವಾಗ ಇದೆಲ್ಲ ಹಾಕಿದ ಮೇಲೆ ಡ್ರೈ ಆಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ನೀವು ನೋಡಿ, ಈ ಥರ ಇರುತ್ತೆ. ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ. ತುಂಬ ತಿಕ್ಕಾಗಿಡಬೇಕು, ನೀರಾಗಿಡಬೇಡಿ. ಇವಾಗ ಫಸ್ಟ್ ಹಾಕುವಾಗ ಸ್ವಲ್ಪ ಚೂರು ಜಾಸ್ತಿ ನೀರು ಇಟ್ಕೊಳ್ಳಿ. ಆಗಿದ್ಮೇಲೆ ಅದು ಗೊತ್ತಲ್ಲ ನಿಮಗೆ, ರವೆ ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ, ಒಂದು 15 minutes ಬಿಟ್ಟಿದ ಮೇಲೆ ನೋಡುವಾಗ ಅದು ಹೀರ್ಕೊಳ್ಳಿರುತ್ತೆ ನೀರು ರವೆ ಜೊತೆಗೆ. ಅದಕ್ಕೆ ನಾನು ನೋಡಿ, ನನ್ನ ಕ್ವಾಂಟಿಟಿ ಬಂದು ಈ ಥರ ಇಟ್ಟಿದ್ದೇನೆ. ಕನ್ಸಿಸ್ಟೆನ್ಸಿ ಇಷ್ಟು ಇರಬೇಕು ನಿಮಗೆ. ಇಷ್ಟು ರವೆಗೆ ಎಷ್ಟು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕ್ಲೋಸ್ ಮಾಡಿ 10-15 minutes ಇಡಿ. ನಿಮಗೆ ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಇಟ್ಕೋಬೋದು. ನಾನು 15 minutes ಇಟ್ಟಿದ್ದೇನೆ. ಆಗಿದ್ಮೇಲೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ, ಸ್ವಲ್ಪ. ಸೊ ಇಲ್ಲಿ ನೀವು ಪ್ಯಾನು ಗ್ಯಾಸಲ್ಲಿ ಇಟ್ಟು ಇಮಿಡಿಯೇಟ್ ಮಾಡೋದು. 10 minutes ಸಾಕಷ್ಟೇ, ತುಂಬ ಹೊತ್ತು ಬೇಡ. ಈಸಿನೂ ಕಟ್ ಮಾಡಿದರೆ ಆಯಿತು ವೆಜಿಟೇಬಲ್. 10 minutes ಇಟ್ಟು ಇದನ್ನು ಮಾಡ್ಕೋಬೋದು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ತುಂಬ ಪ್ಯಾನ್ ಬಿಸಿ ಆಗ್ಬೋದು. ಆವಾಗ ತುಂಬ ಪ್ಯಾನ್ ಬಿಸಿ ಆದರೆ ನಿಮಗೆ ಇದರಲ್ಲಿ ಅದು ತಟ್ಟಕ್ಕೆ ಆಗೋದಿಲ್ಲ, ಇದರಲ್ಲಿ ಅದು ನಿಲ್ಲುವುದಿಲ್ಲ, ಕೈಯಲ್ಲೇ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಇದು ಮೀಡಿಯಮಲ್ಲಿ ಬಿಸಿ ಆಗಿದ ಮೇಲೆ ನೀವು ಕೈಯಲ್ಲೇ ತೊಗೊಳ್ಳಿ, ಸ್ಪೂನಲ್ಲಿ ತೊಗೋಬೇಕಂತಿಲ್ಲ. ಕೈಯಲ್ಲಿ ಕ್ಲೀನಾಗಿದ್ದರೆ ಕೈಯಲ್ಲಿ ಈ ಥರ ಇಷ್ಟು ತೊಗೊಂಡು ಅಂದಾಜಿಗೆ 1 ಬಡಿಯೋಕ್ಕೆ, ಖಾಲಿ 1 ರೊಟ್ಟಿ ಮಾಡೋಕ್ಕೆ ನೋಡಿ, ಈ ಥರ ನೀವು ಬಡಿ. ತುಂಬ ತಿನ್ನಾಗಿ ಮಾಡಿ ತಟ್ಟಿ ನೋಡಿ, ಈ ಥರ ಬರಬೇಕು. ತಟ್ಟಿದ ಮೇಲೆ ಸ್ವಲ್ಪ ಮೇಲೆಯಿಂದ ಗೀ ಹಾಕಿ. ಗೀನೂ ತುಂಬ ಒಳ್ಳೆಯದು. ಕೆಲವರು ಹೇಳ್ತಾರೆ ಗೀ ಒಳ್ಳೆಯದಲ್ಲ ಡಯಟಿಗೆ ಅಂತ, ಬಟ್ ಗೀನೂ ತುಂಬ ಒಳ್ಳೆಯದಿರುತ್ತೆ ನಮಗೆ ಹೆಲ್ತಿಗೆ. ಇದನ್ನಿಷ್ಟು ಹಾಕ್ಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇಡಿ ಒಂದು 2 minutes ಆರಾಮಲ್ಲಿ. ನೋಡಿ, ಇವಾಗ ನೋಡಿ ಈ ಥರ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ, ಎಷ್ಟು ಘಮ ಅನಿಸ್ತಿದೆ ಗೊತ್ತಾ ಸ್ಮೆಲ್ ಅದು ಕಾಯುವಾಗ. ಇವಾಗ ಫ್ಲಿಪ್ ಮಾಡಿ ಹಾಕಿ. ನಾನು ಹಾಕಿದ್ದು ವಿಡಿಯೋ ತೆಗೆದಿಲ್ಲ. ಫ್ಲಿಪ್ ಮಾಡಿ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. 2 ಸೈಡಲ್ಲಿ ಕಾಯಿಸಬೇಕು 2 minutes, ಒಂದು 3 minutes ಮೀಡಿಯಮ್ ಫ್ಲೇಮಲ್ಲಿ
ನೋಡಿ ಇಷ್ಟು ಬಿಸಿ ಬಿಸಿಗೆ ಒಂದು ಚಟ್ನಿ, ನೀವು ಇಲ್ಲ ಚಿಕನ್ ತಿನ್ನುವವರು ಚಿಕನ್ ಸೈಡಲ್ಲಿ, ಇಲ್ಲಾದರೆ ವೆಜಿಟೇಬಲ್ ಅವರು ವೆಜಿಟೇರಿಯನ್ ಅವರು ವೆಜಿಟೇಬಲ್ ಕರಿ ಏನಾದರೂ ಹಾಕಿ ಇಡಬೇಕು. ಎಷ್ಟು ಚೆನ್ನಾಗಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ.